guys, welcome back to my YouTube channel. This is Raksha Reddy. If you are new here, I create content related to fashion, lifestyle, skincare, beauty and much more. If that's something interests you, make sure you subscribe to my channel right now. ಇವತ್ತು ನಾನು ಯಾವುದೇ ಹೀಟ್ ಯೂಸ್ ಮಾಡಿಕೊಂಡು ಕರ್ಲ್ ಮಾಡ್ಕೊತಾ ಇಲ್ಲ, ಹೀಟ್ಲೆಸ್ ಕರ್ಲ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ಹಾಕ್ಕೊಬೇಕು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ನಾನು ಕೂಡ ತೊಗೊಂಡಾಗ ಹೇಗೆ ಅಂತ ತುಂಬ ಕನ್ಫ್ಯೂಷನಲ್ಲಿತ್ತು ನನಗೆ. ಸೊ ಫೈನಲಿ ನಿಮಗೆ ಅದನ್ನು ಈಸಿ ಮಾಡ್ತಾ ಇದ್ದೀನಿ. ನಾನು ಅದನ್ನು ಯೂಸ್ ಮಾಡಿ ನಿಮ್ಮ ಜೊತೆ ಹಾನೆಸ್ಟಾಗಿ ರಿವ್ಯೂನ ಶೇರ್ ಮಾಡ್ತೀನಿ. ಅದು ಹೇಗೆ ವರ್ಕ್ ಆಗುತ್ತಾ ಇಲ್ವಾ, ಮತ್ತು ಹೇಗೆ ಅದನ್ನು ನಾವು ಹಾಕ್ಕೊಬೇಕು ಅಂತ ಪ್ರತಿಯೊಂದು ಸ್ಟೆಪ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಆಲ್ಮೋಸ್ಟ್ ನಾನು 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಏನೇನು ಥಿಂಗ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಥಿಂಗ್ ಫಸ್ಟ್, ಹೀಟ್ಲೆಸ್ ಕರ್ಲರ್. ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ಇದು ಈ ಥರ ಇರುತ್ತೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಹಲವಾರು ರೀತಿ ಬರುತ್ತೆ. ಒಂದು ಫುಲ್ ಉಲ್ಟಾ ಯೂ ಥರ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ಕ್ರಂಚಿನ ಟೈ ಮಾಡ್ಬೋದು. ಆ ಥರದ್ದೊಂದು ಬರುತ್ತೆ. ನಂಗೆ ಆ ಥರದ್ದು ಬೇಡವಾಗಿತ್ತು, ಬಿಕಾಸ್ ಅದೆಲ್ಲ ನನಗೆ ಲೂಸ್ ಆಗುತ್ತೆ ಮೇಲ್ಗಡೆಯಿಂದ ಅಂತ ನಾನು ನೋಡಿದ್ದೆ. ಸೊ ಅದಕ್ಕೋಸ್ಕರ ಈ ಥರ ಲಾಕ್ ಮಾಡೋ ಅಂಥದ್ದನ್ನ ನಾನು ತೊಗೊಂಡೆ. ದಿಸ್ ಇಸ್ ಹೌ ಇಟ್ ವಿಲ್ ಬಿ. ಈ ಥರ ಲಾಕ್ ಮಾಡ್ಕೊಬೋದು. 3 ಕೊಡ್ತಾರೆ. ಈ ಥರ ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ನಿಮಗೆ ಬೇಕು ಅಂತ ಅಂದರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಬೋದು. ನಾನು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದು ಯಾವುದಾದ್ರೂ ಚೆನ್ನಾಗಿರೋ ಕೂಮ್ನ ತೊಗೊಳ್ಳಿ. ನಾನು ಇಲ್ಲಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಕೂಮ್ನ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಟ್ಯಾಂಗಲ್ನ ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಈ ಕೂಮ್ನ ತೊಗೊಂಡಿದ್ದೀನಿ. ಆ್ಯಂಡ್ ಯಾವುದಾದ್ರೂ ಒಂದು ಕ್ಲಿಪ್ ಇಟ್ಕೊಳ್ಳಿ. ನೆಕ್ಸ್ಟ್ ಥಿಂಗ್ ಇಸ್ ಮಿರರ್. ಯಾವುದಾದ್ರೂ ನಿಮಗೆ ಬೇಕಾಗುವಂಥ ಮಿರರ್. ನೆಕ್ಸ್ಟ್ ಬಂದು ಈ ಥರ ಸ್ಪ್ರೇ ಬಾಟಲಲ್ಲಿ ಸ್ವಲ್ಪ ನೀರನ್ನ ತುಂಬಿಸಿ ಇಟ್ಕೊಳ್ಳಿ. ಇದು ಬೇಕು, ಬಿಕಾಸ್ ನಾವು ಡ್ಯಾಂಪ್ ಹೇರ್ ಮೇಲೆ ಅಪ್ಲೈ ಮಾಡಬೇಕು. ಇದನ್ನು ಒಂದು ಸ್ವಲ್ಪ ಹೇರ್ನ ವೆಟ್ ಮಾಡಿಬಿಟ್ಟು ವಾಟರ್ನ ಸ್ಪ್ರೇ ಮಾಡಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ಕರ್ಲ್ಸ್ ಬರುತ್ತೆ. ಲಾಸ್ಟಲ್ಲಿ ನಮಗೆ ಯಾವುದಾದ್ರೂ ಒಂದು ಹೇರ್ ಸಿರಮ್ ಬೇಕು. ನಾನು ಇಲ್ಲಿ ಸ್ಟ್ರೀಕ್ಸ್ ಪ್ರೊಫೆಷ್ನಲ್ ಹೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಇದನ್ನು ನಾವು ಯೂಸ್ ಮಾಡೋದು. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಇದನ್ನು ಮಾಡೋದು ಅಂತ ತೋರಿಸ್ತೀನಿ. ನಾನು ಇವತ್ತು ಆಲ್ರೆಡಿ ಹೆಡ್ ಬಾತ್ ಮಾಡಿದ್ದೀನಿ. ಸೊ ನನ್ನ ಹೇರ್ಸ್ ಇವತ್ತು ಚೆನ್ನಾಗೇ ಇದೆ. ಆ್ಯಂಡ್ ನಾನು ಫಸ್ಟ್ ಇಲ್ಲಿ ಸೆಂಟರ್ ಪಾರ್ಟಿಷನ್ನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀಟಾಗಿ ನಿಮ್ಮ ಹೇರ್ಸ್ದು ಟ್ಯಾಂಗಲ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನನ್ನ ಹೇರ್ಸ್ನ ನೀಟಾಗಿ ಟ್ಯಾಂಗಲ್ಲೆಲ್ಲ ರಿಮೂವ್ ಮಾಡಿದ್ದೀನಿ. ಸೊ ಯಾವುದೇ ಟ್ಯಾಂಗಲ್ ಇಲ್ಲ. ಇವಾಗ ಜಸ್ಟ್ ಅಪ್ಲೈ ಮಾಡ್ಬೋದು. ಇವಾಗ ನಾವು ನಿಮ್ಮ ಕಿವಿ ಹತ್ರ ಇರುವಂಥ ಅಷ್ಟು ಹೇರ್ಸ್ನ ಫಸ್ಟ್ ಈ ಥರ ನೀವು ಪಾರ್ಟ್ ಮಾಡ್ಕೋಬೇಕು. ನಿಮ್ಮ ಕಿವಿಗೆ ಹಿಂದೆ ಇರೋದು ಮತ್ತು ಮುಂದೆ ಇರೋ ಹೇರ್ಸ್ನ ಫುಲ್ ಈ ಥರ ಪಾರ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ತೋರಿಸ್ತೀನಿ ನಾನು. ಈ ಥರ ಜಸ್ಟ್ ಮಾಡಿಕೊಂಡ್ರೆ ಮುಗೀತು. ನಿಮ್ಮ ಕಿವಿ ಹಿಂದೆ ಇರೋ ಹೇರ್ಸ್ ಬಿಟ್ಟು ಮುಂದೆ ಇರೋ ಹೇರ್ಸ್ ತನಕ ತೊಗೊಬೇಕಾಗುತ್ತೆ. ಈ ಥರ ತೊಗೊಂಡಾದ್ಮೇಲೆ ನಿಮ್ಮ ಹಿಂದೆ ಹೇರ್ಸ್ ಏನಿರುತ್ತಲ್ಲ ಇದನ್ನು ನೀಟಾಗಿ ಒಂದು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕ್ ಶೋರ್ ಇದು ಪ್ರಾಪರಾಗಿ ಕೂಂಬ್ ಆಗಿದೆ ಅಂತ. ಟ್ಯಾಂಗಲ್ ಒಂದ್ಸತಿ ರಿಮೂವ್ ಮಾಡಿದ್ಮೇಲೆ ಈಸಿ ಆಗೋಗುತ್ತೆ. ಎಂಡ್ ಸೆಕ್ಷನ್ ಆಫ್ ದ ಹೇರ್ಸ್ನ ಡ್ಯಾಂಪ್ ಮಾಡ್ಕೊತಾ ಇದ್ದೀನಿ. ಇದು ಆಗಿದ ನಂತರ ನೀಟಾಗಿ ವಾಟರ್ ಎಲ್ಲ ಸ್ಪ್ರೆಡ್ ಆಗಬೇಕು ಅಂತ ಕೂಂಬ್ ಮಾಡ್ಕೊತಾ ಇದ್ದೀನಿ. ಆಗಲೇ ತೋರಿಸಿದ್ನಲ್ಲ, ಕಿವಿ ಹಿಂದೆ ಮತ್ತು ಮುಂದೆ ಇರುವಂಥ ಹೇರ್ಸ್ನ ನೀಟಾಗಿ ಸೆಕ್ಷನ್ ಮಾಡಿಕೊಂಡು ಈ ಥರ ಕೂಮ್ ಮಾಡ್ಕೊಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಸೆಕ್ಷನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಂತರ ಕೂಮ್ ಆದಮೇಲೆ ನೀವು ಕರ್ಲರ್ಗೆ ನಿಮ್ಮ ಹೇರ್ಸ್ನ ಇಟ್ಟು ಜಸ್ಟ್ ಕೆಳಗಿಂದ ಟ್ವಿಸ್ಟ್ ಮಾಡ್ತಾ ಬರಬೇಕು. ಇದು ತುಂಬಾ ಸಿಂಪಲ್. 1-2 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಬರುತ್ತೆ. ಟ್ವಿಸ್ಟ್ ಮಾಡಿ ಮೇಲೆ ಲಾಕ್ ಮಾಡೋದು ಅಷ್ಟೇ. ಈ ಥರ ನೀಟಾಗಿ ಹಾಕಿ ಸೆಕ್ಯೂರ್ ಮಾಡಿಬಿಡಿ. ಆ್ಯಂಡ್ ನಿಮಗೆ ಸ್ವಲ್ಪ ಲೂಸ್ ಕರ್ಲ್ಸ್ ಬೇಕು ಅಂದರೆ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿ ಮೇಲೆ, ಸೊ ದಟ್ ಪ್ರಾಪರಾಗಿ ಸೆಟ್ ಆಗುತ್ತೆ ಅಂತ. ನಾನು ಈ ಥರ ವಾಟರ್ನ ಸ್ಪ್ರೇ ಮಾಡಿದ್ದೀನಿ. ಸಾಕು, ಜಾಸ್ತಿ ಮಾಡೋದು ಬೇಡ, ಮತ್ತು ಫುಲ್ ವೆಟ್ ಅನ್ಸ್ಬಿಡುತ್ತೆ. ಸೊ ಈಗ ನೆಕ್ಸ್ಟ್ ಏನು ಅಂತ ಅಂದರೆ ಇಲ್ಲಿಂದ ಹಿಂದೆಯಿಂದ ಫುಲ್ ಪ್ರಾಪರಾಗಿ 2 ಪಾರ್ಟಿಷನ್ಸ್ ಮಾಡ್ಕೋಬೇಕು. ಈ ಥರ ಐ ಹೋಪ್ ಕಾಣಿಸ್ತಾ ಇದೆ ಅಂತ. ಸೊ ಈ ಥರ 2 ಪಾರ್ಟಿಷನ್ಸ್ನ ಮಾಡ್ಕೊಳ್ಳಿ. ನೀಟಾಗಿ ಪ್ರಾಪರಾಗಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕೂದಲಲ್ಲಿ ಸ್ವಲ್ಪ ಕೂದಲು ಇಲ್ಲಿ ಆಗಿಬಿಡುತ್ತೆ. ಈ ಥರ ಮಾಡಿದ್ಮೇಲೆ ಒಂದು ಸೈಡ್ ಏನಿರುತ್ತಲ್ಲ ಈ ಒಂದು ಸೈಡ್ನ ಜಸ್ಟ್ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ರಬ್ಬರು ಅಥವಾ ಕ್ಲಿಪ್ಪೋ ಏನಾದರೂ ಒಂದು ಹಾಕ್ಕೊಳ್ಳಿ ಫಾರ್ ಫ್ಯೂ ಮಿನಿಟ್ಸ್ ಅಷ್ಟೇ. ಬಿಕಾಸ್ ಡಿಸ್ಟರ್ಬ್ ಆಗುತ್ತೆ ಒಂದು ಸೈಡ್ ಮಾಡಬೇಕಾದ್ರೆ. ಜಸ್ಟ್ ಈ ಥರ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ನೀಟಾಗಿ ಈ ಸೈಡ್ ಕೂಡ ಟ್ಯಾಂಗಲ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಮತ್ತೆ ವಾಟರ್ನ ಸ್ಪ್ರೇ ಮಾಡ್ಕೊಳ್ಳಿ. ಈ ಥರ ಸೇಮ್ ಪ್ರೊಸೀಜರ್
ಮತ್ತು ಇಲ್ಲೇನು ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ವಾಟರ್ನ ಸ್ಪ್ರೇ ಮಾಡಿ, ಜಾಸ್ತಿ ಕೂಡ ಫುಲ್ ವೆಟ್ ಮಾಡ್ಕೊಬೇಡಿ. ಒಂದು ಸ್ವಲ್ಪ ನಿಮಗೆ ಹೀಗೆ ಮುಟ್ಟಿದ್ರೆ ವೆಟ್ಟಿದೆ ಅಂತ ಗೊತ್ತಾಗುವಷ್ಟು ಮಾಡ್ಕೊಳ್ಳಿ, ಹಂಗಂತ ಫುಲ್ ಸೋರೋ ಥರ ಮಾಡ್ಕೊಬೇಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಿಮಗೆ ಇದು ಜಾಸ್ತಿ ಆಯಿತು, ಇಷ್ಟು ಕೂದಲು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು 2 ಪಾರ್ಟ್ನ ಮಾಡ್ಕೊಬೋದು. ಆ್ಯಕ್ಚುಲಿ ಇಲ್ಲಿ 3 ಕಡೆ ಮಾಡ್ಕೊತಾರೆ, 1 2 3. ಬಟ್ ನಾನೇನು ಮಾಡಿದ್ದೀನಿ ಅಂತಂದರೆ 1 2 3 ಈ ಕಡೆ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ನಮಗೆ ಈಸಿಯಾಗಿ ಮಾಡ್ಕೊಬೋದು ಅಂತ. ಹಿಂದೆ ಅಂದರೆ ನಮ್ಗೆ ಗೊತ್ತಾಗಲ್ಲ ನಾವು ಎಷ್ಟು ಕೂದಲು ತೊಗೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇದಂದರೆ ಈಕ್ವಲ್ ಆಗಿ ಪಾರ್ಟ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ನಮಗೆ ಹಾಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಐ ಆಮ್ ಡೂಯಿಂಗ್ ದಿಸ್ ಪ್ರೊಸೀಜರ್. ಆ್ಯಕ್ಚುಲಿ ಅದನ್ನು ಹೆಂಗೆ ಮಾಡ್ಕೊಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವರು ಈ ಥರ 3 ಕೂಡ ಹಿಂದೆ ಮಾಡ್ಕೊಂಡಿದ್ದಾರೆ, 1 2 3. ಬಟ್ ನಾನು ಈ ಥರ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಈಸಿಯಾಗಿ ಆಗುತ್ತೆ ಅಂತ. ಸೊ ಈಗೇನು ಮಾಡಬೇಕು ಅಂತ ಅಂದರೆ, ನನಗೆ ಯಾಕೋ ಇನ್ನೊಂಚೂರು ವಾಟರ್ ಇಲ್ಲೆಲ್ಲ ನೋಡಿ, ಈ ಥರ ಫುಲ್ ಡ್ರೈ ಇರಬಾರ್ದು, ಒಂಚೂರು ವೆಟ್ಟಿರಬೇಕು. ಸೊ ನೀವು ನೀರು ಹಾಕ್ಬಿಟ್ಟು ಬಾಚಿ ಆವಾಗ ಈ ಥರ ವೆಟ್ಟಾಗಿ ಕಾಣುತ್ತೆ, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ. ನೀವೆಲ್ಲ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಎಷ್ಟು ವಾಟರ್ನ ಸ್ಪ್ರೇ ಮಾಡಿಸ್ತೀರಲ್ಲ ಅಷ್ಟು ಮಾಡಿಸಿದ್ರೆ ಸಾಕು. ಈಗ ಕೆಳಗಿಂದ ಇಟ್ಕೊಂಡು ಹೀಗೆ ಟ್ವಿಸ್ಟ್ ಮಾಡಿ ಫಸ್ಟ್ ಸ್ವಲ್ಪ ಕೂದಲನ್ನ, ಆ್ಯಂಡ್ ಇನ್ನೊಂಚೂರು ಮಿಕ್ಕಿರುತ್ತಲ್ಲ ಅದನ್ನು ಮತ್ತೆ ಹಿಂಗೆ ಒಳಗೆ ತೊಗೊಂಡು ಚೂರೇ ಪ್ರಾಪರಾಗಿ ಹಿಂಗೆ ಎಳ್ಕೊಂಡು ನೀಟಾಗಿ ಸೆಂಟ್ರಿಗೆ ಮಾಡ್ಕೊಳ್ತಾ ಬನ್ನಿ. ಸೈಡಿಗೆ ಬಿಡಬೇಡಿ ಕೂದಲನ್ನ. ಈ ಥರ ಫುಲ್ ಟ್ವಿಸ್ಟ್ ಮಾಡಿಕೊಂಡು ಮತ್ತೆ ಎತ್ತಿ ಇಲ್ಲಿ ಹೀಗೆ ಲಾಕ್ ಮಾಡಿ. ಎಲ್ಲೂ ಲೂಸ್ ಬಿಡಬಾರ್ದು. ಫೈನಲ್ ಆಗಿ ಈ ಥರ ತೊಗೊಂಬಂದು ಮೇಲೆ ಹೀಗೆ ಲಾಕ್ ಮಾಡಬೇಕು, ಸೊ ದಟ್ ಅದು ಈ ಥರ ಕಾಣುತ್ತೆ. ನಿಮಗೆ ಇಲ್ಲಿ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ, ಬಿಕಾಸ್ ಮೇಲೆ ಬರ್ತಾ ಕೂದಲು ಜಾಸ್ತಿ ಆಗುತ್ತಲ್ವಾ. ಸೊ ಆವಾಗ ನಿಮಗೆ ಕಷ್ಟ ಅಂತ ಅನಿಸುತ್ತೆ ಲಾಕ್ ಮಾಡೋದಕ್ಕೆ. ಬಟ್ ಮೇಕ್ ಶ್ಯೂರ್ ಯು ವಿಲ್ ಡೂ ಇಟ್ ಇನ್ ಅ ಪ್ರಾಪರ್ ವೇ. ಒಂಚೂರು ವಾಟರ್ನ ಸ್ಪ್ರೇ ಮಾಡಿ, ಜಸ್ಟ್ ಐ ವಿಲ್ ಸ್ಕ್ವೀಸ್ ಇಟ್ ಲೈಕ್ ದಿಸ್. ಅಷ್ಟೇ. ಸೇಮ್ ಪ್ರೊಸೀಜರ್ ಈ ಕಡೆ ಕೂಡ. ಫಸ್ಟ್ ಟ್ಯಾಂಗಲ್ನ ರಿಮೂವ್ ಮಾಡಿ, ವಾಟರ್ನ ಸ್ಪ್ರೇ ಮಾಡಿ, ಮತ್ತೆ ಅದೇ ಮಾಡಿ. ಇದನ್ನು ಕೂಡ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈ ಥರ ಈಟ್ಲೆಸ್ ಕರ್ಲ್ಸ್ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ ಅನ್ನೋ ಭಯ ಇಲ್ಲ. ಆ್ಯಂಡ್ ರೆಗ್ಯುಲರ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ಗೆ ಓವರ್ ನೈಟ್ ಬಿಟ್ಟರೆ ಒಳ್ಳೆಯದು. ಸೊ ಗೈಸ್, ಇಷ್ಟೇ. ಇದನ್ನು ನೀವು ನೈಟ್ ಮಾಡಿಕೊಂಡು ಬೆಳಗ್ಗೆ ರಿಮೂವ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿರುತ್ತೆ. ನನಗಂತೂ ಆ ಥರ ರಿಸಲ್ಟ್ಸ್ ತುಂಬಾ ಸಿಕ್ಕಿದೆ, ಚೆನ್ನಾಗೇ ಕೂಡ ಬಂದಿದೆ. ಆ್ಯಂಡ್ ನಾನು ಬರೀ ಫ್ರಂಟ್ ಸೆಕ್ಷನ್ನ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೆ, ಆವಾಗಲೂ ಅಷ್ಟೇ ಕ್ರೇಜಿಯಾಗಿ ಬಂದಿದೆ. ಫೋಟೋಸ್ ಬೇಕಾದ್ರೆ ಹಾಕಿರ್ತೀನಿ ನೋಡಿ. ಸೊ ಈ ಥರ ಸೈಡ್ಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಏನಂದರೆ ಮಲ್ಕೊಬೇಕಾದ್ರೆ ಆರಾಮಾಗಿ ಮಲ್ಕೊಬೋದು. ನೀವು ಹಿಂದೆ ಹಾಕ್ಕೊತೀರಾ ಅಂತ ಅಂದರೆ ನಿಮಗೆ ಚುಚ್ಚೋ ಅಂಥದ್ದು ಅಥವಾ ನೀವೇನಾದರೂ ಒದ್ದಾಡಿದಾಗ ಈ ಕ್ಲಿಪ್ ಬಿಚ್ಕೊಂಡ್ಬಿಡೋ ಅಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ನೀವೇ ನೋಡಿ ಈ ಫೋಟೋದಲ್ಲಿ ಹಿಂಗಿದ್ರೆ ಮಲ್ಗೋಕ್ಕಿಲ್ಲೆಲ್ಲ ನಿಮಗೆ ಹಿಂದೆಗಡೆ ಒತ್ತುತ್ತೆ. ಬಟ್ ಇದು ಹಿಂಗಿದ್ರೆ ಆರಾಮಾಗಿ ನೀವು ಈ ಥರ ಇರುತ್ತೆ, ಏನು ತೊಂದರೆ ಆಗೋದಿಲ್ಲ, ಆರಾಮ್ಸೆ ಮಲಗ್ಬೋದು. ಸೊ ಹಿಂದೆ ಎಲ್ಲ ಕಂಪ್ಲೀಟಾಗಿ ಈ ಥರ ಕಾಣಿಸ್ತಾ ಇದೆ. ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಇದು ಹೇಗೆ ನಾನು ಮಾಡಿದೆ, ಹೆಂಗೆ ಅಪ್ಲೈ ಮಾಡಿಕೊಂಡೆ, ಅಂದರೆ ಇನ್ ದ ಸೆನ್ಸ್ ಹೆಂಗೆ ವೇರ್ ಮಾಡಿದೆ ಅಂತ. ಇದರ ಕಂಪ್ಲೀಟ್ ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಹೇಗಿರುತ್ತೆ ಅಂತ. ನಾನು ಇನ್ನೊಂದು ವಿಡಿಯೋ ಶೂಟ್ ಮಾಡಬೇಕು. ನಾನು ವಿಡಿಯೋ ಶೂಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಂತ ಅಂದರೂ ಒಂದು 30 ಮಿನಿಟ್ಸ್ ಆಗುತ್ತೆ, 30-35 ಮಿನಿಟ್ಸ್. ಅಷ್ಟೊತ್ತು ತನಕ ನಾನು ಇದನ್ನು ಹಾಗೆ ಇಟ್ಕೊಂಡಿರ್ತೀನಿ. ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಕಂಪ್ಲೀಟಾಗಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನೈಟ್ ಹಾಕ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇದೆರಡರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಈ 30 ಮಿನಿಟ್ಸಲ್ಲಿ ಬರೋದು. ಬಟ್ ಡೆಫಿನೆಟ್ಲಿ ಐ ಕ್ಯಾನ್ ಪ್ರಾಮಿಸ್ ಯು, ಇದಂತೂ ಸೂಪರ್ ಆಗಿ ಬಂದಿರುತ್ತೆ, ಕ್ರೇಜಿ ಆಗಿ ಕಾಣಿಸ್ತಾ ಇರುತ್ತೆ, ಕ್ರೇಜಿ ವಾಲ್ಯೂಮ್ ಕೊಟ್ಟಿರುತ್ತೆ. ಬಟ್ ಇದು ಅಷ್ಟು ವಾವ್ ಅನ್ನಂಗೆ ಬಂದಿರಲ್ಲ 30 ಮಿನಿಟ್ಸ್ಗೆಲ್ಲ. ನೀವು ಇದಕ್ಕೆಲ್ಲ ಓವರ್ ನೈಟ್ ಬಿಡಲೇಬೇಕು. ಬಟ್ ಇದು ತುಂಬ ಚೆನ್ನಾಗಿ ಬಂದಿರುತ್ತೆ, ನಾನು ತೋರಿಸ್ತೀನಿ ಫೈನಲಲ್ಲಿ. ಸೊ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋದು. ಹೇಗಿರುತ್ತೆ ಅಂತ ನೋಡಿ. ಆಲ್ಮೋಸ್ಟ್ ನಾನು 45 ಮಿನಿಟ್ಸ್ ಮೇಲೇ ಇದನ್ನು ಬಿಟ್ಟಿದ್ದೀನಿ, ಜಸ್ಟ್ ಫಾರ್ ದ ವಿಡಿಯೋ ಸೇಕ್ ಹೇಗೆ ಬರುತ್ತೆ ನೋಡಬೇಕು ಅಂತಲೇ 45 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಒಂದೊಂದನ್ನೇ ರಿಮೂವ್ ಮಾಡ್ತಾ ಹೋಗೋಣ. ನಾನು ಆಗಲೇ ಹೇಳಿದಾಗ ಇದಷ್ಟು ತುಂಬ ಚೆನ್ನಾಗಿ ಬಂದಿರಲ್ಲ, ಬಿಕಾಸ್ ನಾನು ಆಗಲೇ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಲ್ಲ ಲೂಸ್ ಆಗೋಗಿದೆ. ಬಟ್ ದಟ್ಸ್ ಫೈನ್. ಇದಂತೂ ಪಕ್ಕಾ ಚೆನ್ನಾಗಿ ಬರುತ್ತೆ ಅಂತ ನನಗೆ ಓವರ್ ಕಾನ್ಫಿಡೆನ್ಸೇ ಇದೆ. ಸೊ ನಾನೊಂದು ಮೇಕಪ್ ವಿಡಿಯೋ ಮಾಡಿದೆ. ದಿಸ್ ಇಸ್ ಹೌ ದ ಬ್ಯೂಟಿಫುಲ್ ಲುಕ್ ಐ ಕ್ರಿಯೇಟೆಡ್ ಯೂಸಿಂಗ್ ಓನ್ಲಿ ಕನ್ಸೀಲರ್. ಅದನ್ನು ನೀವು ನೋಡಿಲ್ಲ ಅಂತ ಅಂದರೆ ನೋಡ್ಬೋದು. ಸೊ ಈಗ ಫಸ್ಟ್ ನಾನು ಇದನ್ನು ರಿಮೂವ್ ಮಾಡ್ತೀನಿ. ಲೆಟ್ಸ್ ಕೀಪ್ ದ ಬೆಸ್ಟ್ ಫಾರ್ ಲಾಸ್ಟ್. ಸೊ ಲೆಟ್ಸ್ ರಿಮೂವ್ ನಾವು. ಜಸ್ಟ್ ತುಂಬಾ ಸಿಂಪಲ್, ಹೀಗೆ ರಿಮೂವ್ ಮಾಡಿದ್ರೆ ಆಯಿತು. ಆ್ಯಂಡ್ ಹೀಗೆ ಉಲ್ಟಾ ಮಾಡ್ಕೊಳ್ತಾ ಬನ್ನಿ. ಸಿ wait, I'll show. This is how it is.
ಚೆನ್ನಾಗಿದೆ. ಆ್ಯಂಡ್ ನಾವು ಲೆಟ್ಸ್ ರಿಮೂವ್ ದಿಸ್. ಆ್ಯಂಡ್ ಅಗೇನ್ ಸೇಮ್ ಇದನ್ನು ಅಷ್ಟೇ ಈ ಥರ ಉಲ್ಟಾ ಮಾಡ್ಕೊಳ್ತಾ ರಿಮೂವ್ ಮಾಡ್ತಾ ಬನ್ನಿ. ಸಿ ದಿಸ್ ಇಸ್ ಹೌ ಇಟ್ ಇಸ್. ನಾನು ಯಾಕೆ ವೆಟ್ ಮಾಡಬೇಕು ಅಂತ ಅಂದರೆ ಈ ಥರ ವಾಲ್ಯೂಮ್ ಬರುತ್ತೆ, ಅದಕ್ಕೆ ವೆಟ್ ಮಾಡಿ ಅಂತ ಹೇಳಿದ್ದು. ಸೊ ಈಗ ಇದನ್ನು ರಿಮೂವ್ ಮಾಡೋಣ. ಜಸ್ಟ್ ಇಲ್ಲಿ ಕ್ಲಿಪ್ ಇರುತ್ತಲ್ಲ ಅದನ್ನ ಹಿಂಗೆ ತೆಗೆದ್ರೆ ಆಯಿತು. ಇದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಸಿ ಈ ಥರ ಬಂದಿದೆ. ಈಗ ಇದನ್ನು ಪ್ರಾಪರಾಗಿ ಸೆಟ್ ಮಾಡೋಣ. ಸೆಟ್ ಮಾಡೋದು ತುಂಬ ಏನು ಕಷ್ಟ ಅಂತ ಏನೂ ಇಲ್ಲ. ಜಸ್ಟ್ ನೀವು ಎಲ್ಲ ಕೂದಲು ಒಂದ್ಸತಿ ಹಿಂಗೆ ಮಾಡಿದ್ರು ಬಂದ್ಬಿಡುತ್ತೆ. ಬಟ್ ನಾನು ಈ ಥರ ಕರ್ಲ್ಸ್ನ ಹಿಂಗೆ ಮಾಡಿದ್ರೆ ಆವಾಗ ಸ್ವಲ್ಪ ಕರ್ಲ್ಸ್ ಕೈಯಲ್ಲೇ ಮಾಡಿದ್ರೆ, ಇಫ್ ಯು ರನ್ ಯೋರ್ ಫಿಂಗರ್ಸ್ ಥ್ರೂ ಯೋರ್ ಹೇರ್ಸ್ ಅಲ್ವಾ, ಅದೇ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಸೆಟ್ ಆಗುತ್ತೆ. ಸಿ ದಿಸ್ ಇಸ್ ಹೌ ಬ್ಯೂಟಿಫುಲಿ, ಯಾವುದೋ ಸಲೂನ್ಗೆ ಹೋಗಿ ಬ್ಲೋ ಔಟ್ ಮಾಡಿಸಿರೋ ಥರ ಫೀಲ್ ಬರುತ್ತೆ. ಆ್ಯಂಡ್ ದಿಸ್ ಲುಕ್ ಸೋ ಡ್ಯಾಮ್ ಪ್ರಿಟಿ. ಆ್ಯಂಡ್ ದಟ್ಸ್ ಇಟ್. ನಿಮಗೆ ಹೇಳಿದಾಗೆ ಇದು ತುಂಬಾ ಹ್ಯಾಂಡಿಯಾಗಿ ತುಂಬ ಬೆಸ್ಟ್ ಕ್ವಾಲಿಟಿ. ಆ್ಯಂಡ್ ನೀವು ಬಿಲೀವ್ ಮಾಡ್ತೀರಾ, ಇದು 200 ರೂಪೀಸ್ ಒಳಗಡೆ ನಾನು ಪರ್ಚೇಸ್ ಮಾಡಿರೋದು ಅಂತ ಅಂದರೆ. ಸೊ ಇಷ್ಟು ಒಳ್ಳೆ ಬೆಸ್ಟ್ ಡೀಲ್ಗೆ ನಾನು ಗ್ರ್ಯಾಬ್ ಮಾಡಿದ್ದೀನಿ. ಇದರ ಕಂಪ್ಲೀಟ್ ಲಿಂಕ್ ನಾನು ಯಾವುದೆಲ್ಲ ಯೂಸ್ ಮಾಡಿದ್ದೀನಲ್ಲ ಈ ವಿಡಿಯೋದಲ್ಲಿ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ಇಟ್. ಯು ಕ್ಯಾನ್ ಟೇಕ್ ಎನಿ ಆಫ್ ದ ಸಿರಮ್ ವಿಚ್ ಯು ವಾಂಟ್. ನಾನು ಇಲ್ಲಿ ಸ್ಟಿಕ್ ಪ್ರೊಫೆಷ್ನಲ್ದು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಏನೂ ಇಲ್ಲ, 1.5 ಅನ್ಕೊಬೋದು. ಇದನ್ನು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಈ ಥರ ಕೈಗೆ ರಬ್ ಮಾಡ್ಕೊಳ್ಳಿ. ಆ್ಯಸ್ ಯು ಆಲ್ ನೋ, ನಾನು ಎಷ್ಟೊಂದು ವೀಡಿಯೋಸಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಇದು ಫುಲ್ಲು ನಿಮ್ಮ ಕೈಗೆ ಬಿಸಿ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರಬ್ ಮಾಡಿ. ಇಲ್ಲ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಕೂದಲೆಲ್ಲ ಫುಲ್ ಈ ಥರ ಇಲ್ಲೇನು ಎಣ್ಣೆ ಕಾಣಿಸ್ತಾ ಇದೆಯಲ್ಲ, ಆ ಎಣ್ಣೆ ಥರನೇ ಅನಿಸ್ಬಿಡುತ್ತೆ. ಸೊ ನಾನೀಗ ಕೂದಲು ಸ್ವಲ್ಪ ಕಟ್ ಮಾಡಿಸಿರೋದಕ್ಕೆ ಫಸ್ಟು 2 ಪಂಪ್ಸ್ ಯೂಸ್ ಮಾಡ್ತಾ ಇದ್ದೆ. ಈಗ 1.5 ಪಂಪ್, 1 ಪಂಪ್ ಇಸ್ ಮೋರ್ ದೆನ್ ಎನಫ್. ಫುಲ್ ಕೈಗೆ ಹಿಂಗೆ ಮಾಡಿಕೊಂಡು, ಸಿ ಎಷ್ಟೊಂದು ಆಯಿಲ್ ಕಮ್ಮಿ ಆಗಿದೆ ಅಲ್ವಾ. ಈಗ ನಿಮ್ಮ ಹೇರ್ಸ್ನೆಲ್ಲ ಹಿಂಗೆ ತಕ್ಕೊಂಡು ಜಸ್ಟ್ ರನ್ ಮಾಡಿ ನಿಮ್ಮ ಫಿಂಗರ್ಸ್ನ ಥ್ರೂ ಯೋರ್ ಹೇರ್ಸ್, ಸೊ ದ್ಯಾಟ್ ಪ್ರಾಪರಾಗಿ ಒಂದು ಒಳ್ಳೆ ಜಸ್ಟ್ ಹಿಂಗೆ ಮಾಡ್ಕೊಳ್ಳಿ ಅಷ್ಟೆ. ಅದು ಪ್ರಾಪರಾಗಿ ಸೆಟ್ ಆಗುತ್ತೆ ಮತ್ತು ಶೈನ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಕಂಪ್ಲೀಟಾಗಿ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ ಕಂಪ್ಲೀಟ್ ರೆಡಿ ಆಗಿಬಿಟ್ಟು. ಲುಕ್, ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಸಿ ದಿಸ್ ಬ್ಯೂಟಿಫುಲ್ ಆಗಿ ಈ ಥರ ಬರುತ್ತೆ. ನನಗಂತೂ ತುಂಬಾ ಇಷ್ಟ. ಕ್ವಿಕ್ಕಾಗಿ ನಿಮಗೇನಾದರೂ ಸಲೂನ್ ಲೈಕ್ ಬ್ಲೋ ಔಟ್ ಬೇಕು ಅಂತ ಅಂದರೆ ಮನೆಯಲ್ಲೇ ಮಾಡ್ಕೊಬೋದು, ಅಫೋರ್ಡಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಕೆಲವೊಂದಷ್ಟು ಶಾರ್ಟ್ಸ್ನ ಕೂಡ ಹಾಕ್ತೀನಿ, ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ದಿಸ್ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು, ಯೂಸ್ಫುಲ್ ಆಗಿತ್ತು ಅಂತ. ಆ್ಯಸ್ ಐ ಮೆನ್ಷನ್ಡ್ ಬಿಫೋರ್ ಆಲ್ಸೋ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ಟ್ಯಾಗ್ ಮಾಡಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಮೀಟ್ ಯು ಇನ್ ಮೈ ಅನದರ್ ವಿಡಿಯೋ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.